ಧಾರ್ಮಿಕವಾಗಿ ಕೆಲವು ದೇವಸ್ಥಾನಗಳಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಲವರು ಈ ಗ್ರಹಣದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರೆ ಇನ್ನು ಕೆಲವರು ಪೂಜೆ ಪುನಸ್ಕಾರವನ್ನೆಲ್ಲ ಬಂದ್ ಮಾಡಿ 7 ಗಂಟೆಗೆ ದೇವಸ್ಥಾನವನ್ನೇ ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಭೋಮಂಡಲದ ಕೌತುಕವನ್ನ ವೀಕ್ಷಿಸುವಂತ ನಿಟ್ಟಿನಲ್ಲಿ ಅಧ್ಯಯನದ ದೃಷ್ಟಿಯಿಂದನೂ ಕೂಡ ಇವತ್ತಿನ ಚಂದ್ರಗ್ರಹಣ ಅತಿ ಮುಖ್ಯ. ಈ ಕಾರಣಕ್ಕಾಗಿನೇ ಆಸಕ್ತರಿಗೆ ಗ್ರಹಣ ವೀಕ್ಷಣೆಗೆ ಅವಕಾಶ ಕೂಡ ಇದೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾತ್ರಿ 9 ಗಂಟೆಯಿಂದ ಇವತ್ತು ಗ್ರಹಣ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ತಾರಾಲಯದಲ್ಲಿ 2 ಟೆಲಿಸ್ಕೋಪ್ಗಳನ್ನು ಇದಕ್ಕಾಗಿನೇ ಅಳವಡಿಕೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕೂಡ ಇದೆ. ನೆಹರು ತಾರಾಲಯಕ್ಕೆ ಹೋಗಿ ಇವತ್ತಿನ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ಫ್ಯಾಕ್ಟ್ ಬರಿಗಣ್ಣಿನಿಂದನೂ ಕೂಡ ನೋಡಬಹುದು. ಆದರೆ ಇನ್ ಡೀಟೇಲ್ ಆಗಿ ಅದನ್ನು ನೋಡುವಂತಹ ನಿಟ್ಟಿನಲ್ಲಿ ಟೆಲಿಸ್ಕೋಪ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ವಿಚಾರ ಅಂತಾನೆ ನಾನು ಆಗ್ತಾನೆ ಹೇಳಿದಾಗೆ ಹೌದು, ಧಾರ್ಮಿಕವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗಂತೆ ಹೀಗಂತೆ ಅನ್ನುವಂಥದ್ದು ರೀತಿಯಾದಂಥ ವಿಶ್ಲೇಷಣೆಗಳು ಇದ್ದೇ ಇರುತ್ತೆ. ಬಟ್ ಇದನ್ನ ಮಕ್ಕಳಿಗೆ ಅಧ್ಯಯನದ ದೃಷ್ಟಿಯಿಂದ ಅವರಲ್ಲಿ ಒಂದು ಕುತೂಹಲ ಮೂಡಿಸುವಂಥ ನಿಟ್ಟಿನಲ್ಲಿ ಭಾಳ ಅತಿ ಮುಖ್ಯ ಆದಂಥ ಪ್ರಕ್ರಿಯೆಗಳು ಇವತ್ತರ ನಾವು ಗಮನಿಸುವಂಥದ್ದು. ಹೀಗಾಗಿ ಭಾಳ ಮೌಢ್ಯ ಮತ್ತೊಂದಕ್ಕೆ ಒಳಗಾಗದೆ ಸೊ ಇದನ್ನು ಹೇಗೆ ಈ ಗ್ರಹಣ ಸಂಭವಿಸುತ್ತೆ ಏನು ಎತ್ತ ಅನ್ನುವಂಥದ್ದನ್ನು ಅವರಿಗೆ ತಿಳಿ ಹೇಳುವಂಥ ನಿಟ್ಟಿನಲ್ಲಿ ಇವತ್ತಿನ ಗ್ರಹಣ ಇದೆಯಲ್ಲ ಇದು ಅತಿ ಮುಖ್ಯ. ಆ ಕಾರಣಕ್ಕಾಗಿಯೇ ತಾರಾಲಯದಲ್ಲಿ ನೆಹರು ತಾರಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ನಾನು ಆಗ್ತಾನೆ ಹೇಳಿದಾಗೆ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಲ ಬದಲಾವಣೆಗಳು ಇರುತ್ತೆ. ದೇಗುಲಗಳಲ್ಲೂ ಕೂಡ ಇವತ್ತು ಒಂದು ರೀತಿ ಗ್ರಹಣ. ಯಾಕಂದರೆ ಗವಿಗಂಗಾಧರೇಶ್ವರ ದೇಗುಲ ಇವತ್ತು ಬೆಳಗ್ಗೆ 11 ಗಂಟೆಗೆ ಬಂದ್ ಆಗ್ತಾ ಇದೆ. ಬನಶಂಕರಿ ದೇಗುಲದಲ್ಲಿ ಮಧ್ಯಾಹ್ನದ ಬಳಿಕ ದರ್ಶನಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಾಳಿ ಆಂಜನೇಯ ಸನ್ನಿಧಿ ಸಂಜೆ 5 ಗಂಟೆಗೆ ಸ್ಥಗಿತ ಆಗ್ತಾ ಇದೆ. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನ ಅಥವಾ ಕಾಡು ಮಲ್ಲಿಕಾರ್ಜುನ ದೇಗುಲ ಕೂಡ ಸಂಜೆ 7 ಗಂಟೆಗೆ ಬಂದ್ ಆಗ್ತಾ ಇದೆ. ಬಂಡೆ ಮಕ್ಕಳಮ್ಮ ದೇವಸ್ಥಾನ ಕೂಡ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಕೂಡ ಸಂಜೆ 4:30ಕ್ಕೆ ಬಂದ್ ಆಗುತ್ತೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹೇಳಿ ಕೇಳಿ ಇವತ್ತು ಭಾನುವಾರ ಆದಂಥ ಕಾರಣಕ್ಕಾಗಿ ಬಹಳಷ್ಟು ಮಂದಿ ದೇಗುಲಗಳಿಗೆ ಹೋಗೋಣ, ಇವತ್ತು ಪೂಜೆ ಪುನಸ್ಕಾರ ಸಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲೂ ಕೆಲವರು ಯೋಚನೆಯನ್ನು ಹೊಂದಿರ್ಬೋದು. ಬಟ್ ಬಹುತೇಕ ಮಧ್ಯಾಹ್ನದ ಒಳಗೇನೆ ಆ ಥರದ್ದು ಏನಾದ್ರು ಪೂಜೆ ಪುನಸ್ಕಾರ ಮಾಡೋ ಉದ್ದೇಶ ಇದ್ದರೆ ಮುಗಿಸ್ಕೊಂಬಿಡಿ. ಯಾಕಂತಾರೆ ಮಧ್ಯಾಹ್ನದ ನಂತರದಲ್ಲಿ ಬಹುತೇಕ ದೇವಸ್ಥಾನಗಳು ಬಂದ್ ಆಗ್ತಾ ಇದೆ. ಸಂಜೆ 8 ಗಂಟೆ ನಂತರದಲ್ಲಂತೂ ದೇವಸ್ಥಾನಗಳನ್ನು ಬಂದ್ ಮಾಡಿ ನಾಳೆ ಬೆಳಗ್ಗೆ ಪೂಜೆ ಪುನಸ್ಕಾರ ಸಲ್ಲಿಸುವಂಥ ನಿಟ್ಟಿನಲ್ಲಿ ದೇಗುಲದ ಆಡಳಿತ ಮಂಡಳಿಗಳು ನಿರ್ಧರಿಸಿವೆ. ಹಾಗೆ ನೋಡಿ, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾಳೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಇದೆ. ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 7 ಗಂಟೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ. ರಾತ್ರಿ 9:56ರಿಂದ ತಡರಾತ್ರಿ 1-7 ಗಂಟೆ ತನಕನೂ ಕೂಡ ಗ್ರಹಣ ಇರುತ್ತೆ. ಆ ಕಾರಣಕ್ಕಾಗಿ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶಾಂತಿ ಹೋಮವನ್ನು ನಡೆಸಲಾಗುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಇನ್ನು ಅಕ್ಕಿ ಹಾಗೆ ಉದ್ದಿನ ಕಾಳು ದಾನ ಮಾಡಿ ಅಂಥೇಳಿ ಅಲ್ಲಿ ಬೋರ್ಡ್ನಲ್ಲಿ ಉಲ್ಲೇಖ ಎಲ್ಲ ಮಾಡಿದಾರಂತೆ, ಪೋಸ್ಟರ್ ಹಾಕಿದಾರಂತೆ. ಸೊ ಗ್ರಹಣದ ಹಿನ್ನೆಲೆ ದೇವಸ್ಥಾನದಲ್ಲಿ ಪೋಸ್ಟರನ್ನು ಕೂಡ ಅಂಟಿಸಲಾಗಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ನಾವಿವತ್ತು ಬೆಳಗಿನ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲೇ ಜನ ಏನು ಭಾಳ ಇರಲಿಲ್ಲ. ಇನ್ನು ಬಹುತೇಕ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಕೂಡ ನಡೆಯಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 7 ಗಂಟೆ ನಂತರದಲ್ಲಿ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ ಅಂತ ಹೇಳ್ಕೊಂಡು ಬೋರ್ಡ್ ಕೂಡ ಹಾಕಿದ್ದಾರೆ. ಸೋಮವಾರ ಬೆಳಗ್ಗೆ ಪೂಜೆ ಪುನಸ್ಕಾರ ನಡೆಸಲಾಗುತ್ತೆ, ಶಾಂತಿ ಹೋಮ ಎಲ್ಲ ಇದೆ. ಅಕ್ಕಿ ಹಾಗೆ ಉದ್ದಿನ ಕಾಳನ್ನು ದಾನ ಮಾಡಿ ಅಂತೇಳಿ ಪೋಸ್ಟರನ್ನು ಹಾಕಲಾಗಿದೆ.